ಬಳ್ಳಾರಿಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಡುವಂತಹ ಕೆಲಸವನ್ನ ಬೆಳ್ಳಂಬೆಳಗ್ಗೆ ಆರಂಭ ಮಾಡಿದ್ದಾರೆ. ಇನ್ನು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಟೌನ್ ಮತ್ತು ರೂರಲ್ ಪ್ಲಾನಿಂಗ್ ಆಫೀಸರ್ ಮಾರುತಿ ನಿವಾಸದ ಮೇಲೆ ನಡೆದುವಂತಹ ದಾಳಿ ಇದು. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ನಗದು ಪತ್ತೆಯಾಗಿದೆ. ರಾಜ್ಯದ ವಿವಿಧೆಡೆ ಅಕ್ರಮ ಆಸ್ತಿ ಮಾಡಿದ್ದಾರೆ ಎಂಬ ಆರೋಪ ಇವರ ವಿರುದ್ಧ ಕೇಳಿಬಂತು. ಮಾರುತಿ ಅತ್ತೆ ರಜನಿ ಮೇಲೂ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಕಾರಣ ಹಂಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಆಗಿದ್ದಾರೆ ರಜನಿ ಅವರು. ಹಾಗಾಗಿ ಮಾರುತಿ ಮತ್ತು ಹಂಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಜನಿ ಇಬ್ಬರ ನಿವಾಸದಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸುವಂತಹ ಕೆಲಸವನ್ನ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಆರಂಭ ಮಾಡಿದ್ದು, ಅದರ ಪರಿಣಾಮವಾಗಿ ಟೌನ್ ಮತ್ತು ರೂರಲ್ ಪ್ಲಾನಿಂಗ್ನ ಆಫೀಸರ್ ಆಗಿರುವ ಮಾರುತಿ ಅವರ ನಿವಾಸದಲ್ಲಿ ಮುಂದುವರೆದಿದೆ ಶೋಧ ಕಾರ್ಯ. ಜೊತೆಗೆ ಮಾರುತಿ ಅವರ ಅತ್ತೆ ಏನಿದ್ದಾರೆ ಹಂಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಜನಿ ಅವರ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಅಪಾರ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ, ನಗದು ಪತ್ತೆಯಾಗಿದೆ. ಇನ್ನು ಕೂಡ ದಾಖಲೆ ಪತ್ರಗಳ ಪರಿಶೀಲನಾ ಕಾರ್ಯದಲ್ಲಿ ಅಧಿಕಾರಿಗಳು ತೊಡಕೊಂಡಿದ್ದಾರೆ. ಒಂದಷ್ಟು ವಿವರಗಳನ್ನ ಅವರಿಂದ ಹೇಳಿಕೆಯ ರೂಪದಲ್ಲಿ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಣವನ್ನ ಎಣಿಕೆ ಮಾಡಿದ್ದಾರೆ. ಲಕ್ಷ ಹಣ ಅವರ ನಿವಾಸದಲ್ಲಿ ಇರೋದು ಗೊತ್ತಾಗಿದೆ. ಕೆಜಿ ಗಟ್ಟಲೆ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಅದರಲ್ಲಿ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ ಬೆಳ್ಳಿ ದೀಪ, ಡಾಬು, ಕೈಬಂದಿ, ಹಾಗೆ ಸರ, ನೆಕ್ಲೆಸ್, ವಿವಿಧ ರೀತಿಯಾದಂತಹ ಆಭರಣಗಳು ಅವರ ನಿವಾಸದಲ್ಲಿ ಇವತ್ತು ಸಿಕ್ಕಿದೆ.